ನಮ್ಗಳಿಗೆ ಈಗ ಅವ್ನು ಏನೇ ಇರಲಿ ಕೆಲಸ ಮಾಡಬಾರ್ದು. ಅವ್ನು ಕೆಲಸ ಮಾಡೋಂತ ಇಲ್ಲ, ಹೋಗ್ತಾ ಇರ್ಬೇಕು ಅವನು. ಅವಶ್ಯಕತೆ ಇಲ್ಲ ನಮ್ಗೆ ಬಸ್ ಹತ್ತಕ್ಕೆ ರೆಡಿ ಆಗಿರೋಂತ ಆಲ್ರೆಡಿ ನಾನು ಹಾಕಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ನೋಡ್ಬಿಟ್ರೆ ಇಲ್ಲಿರೋ ಲೋಕಲ್ಗಳೇ ಬಂದು ಕಮೆಂಟ್ ಹಾಕವ್ರೆ. ಮೊದ್ಲಿದ್ದವನು ಸರಿಯಾಗಿದ್ದ, ಇವಾಗ ಇವ್ನು ಯಾರೋ ಬಂದ್ಬಿಟ್ಟು ನಮ್ಮ ಸ್ಥಳೀಯರಿಗೆ ಏಕವಚನದಲ್ಲಿ ಮಾತಾಡ್ತಾನೆ. ಈ ವಿಚಾರಗಳು ಬಂದವೆ. ಬೆಳವಣಿಗೆಗಳು ಆಗ್ತಕ್ಕಂಥದ್ದು ಅವರೇ ಮಾಡ್ಕೊಳ್ಳೋದು. ಬೆಳವಣಿಗೆಗಳು ಎಷ್ಟು ದುರಂಕರವಾಗಿ ಎಷ್ಟು ರೇಷ ಮಾತಾಡ್ತಾನೆ. ವಿಡಿಯೋ ನೋಡಿದೀರಾ? ನೋಡಿದೆ. ಆಯ್ತು ಕಣಯ್ಯ ಕಲಿತೀನಿ ಅಂದಿದ್ರೆ ಸುಮ್ಮನೆ ಆಗ್ಬಿಡೋರು. ಅದೇ ನಾವು ಹೇಳ್ತಾ ಇದ್ದೀರಿ, ಹೈವೇ ಆಗ್ಬಿಟ್ರೆ ಹೈವೇ ಆಗಿರ್ತಕ್ಕಂಥದ್ದು ನಮ್ಮ ನಾಡಲ್ಲಿ, ನಮ್ಮ ಜಾಗದಲ್ಲಿ ಆಗಿರ್ತಕ್ಕಂಥದ್ದು. ನೀವು ಅಲ್ಲಿ ಹೋಗ್ಬಿಟ್ಟು ಆಂಧ್ರದಲ್ಲಿ ಹೋಗ್ಬಿಟ್ಟು ನಾನು ಇದು ಮಾಡಿ ಅಂತಂದ್ರೆ ಆಗಲ್ಲ. ಹೋಗ್ಬಿಡ್ಬೇಕು ಇವತ್ತೆ. ಯಾರು ನಾನು ಬಂದು ಮಾತಾಡಕ್ಕೆ, ಇಲ್ಲಿ ಬಂದು ಮಾತಾಡಕ್ಕೆ ನಾನು ಫೋನಲ್ಲಿ ಮಾತಾಡಲ್ಲ. ಇಲ್ಲಿ ಬಂದು ಮಾತಾಡಕ್ಕೆ ಯಾಕೆ ನಿನ್ನೆ ಮಾತಾಡ್ಬೇಕಾದ್ರೆ ಇದ್ದಿಲ್ಲ ನಿಮ್ಗೆ ಫೋನಲ್ಲಿ ನನ್ನ ಇದ್ದಿಲ್ಲ. ವಾಯ್ಸ್ ರೈಸ್ ಮಾಡ್ಕೊಡ್ದು ಮಾತಾಡ್ಬೇಕು చెప్పేది సార్. నిన్న వచ్చారు పైకి, నాకు కన్నడ రాదని చిన్న సూపర్వైజర్ మాట్లాడాలి. ತೋರಿಸ್ಲಾ ವಿಡಿಯೋ? అది వీడియో నేను చూసిన అండి. ನೀನ್ ಮಾತಾಡಿದ್ದು ಯಾವ ತರ ಗೊತ್ತಿಲ್ಲ. ಕಾಣಿಸ್ತಿದ್ಯಾ? నేనే సార్ అది. ಕಾಣಿಸ್ತಿದ್ಯಾನಯ್ಯ? నేనే ముందు వాళ్ళు అట్లే మాట్లాడారు, నేను అట్లే మాట్లాడాను అనమాట. ಕನ್ನಡ ನಾನು ಹೇಳ್ತಾ ಇರೋದು ಕನ್ನಡ ಮಾತಾಡೋದು ವಿಚಾರಕ್ಕೆ. ಫಸ್ಟ್ చెప్పిన ಕನ್ನಡ ಮಾತಾಡೋದು ವಿಚಾರಕ್ಕೆ ಮಾತಾಡ್ತಾ ಇರೋದು. ನಿಮ್ಮ ವ್ಯವಹಾರ ನೀವೇನಾದ್ರೂ ಮಾಡ್ಕೊಳ್ಳಿ, ನಮ್ಗಾದ್ರೂ ಸಂಬಂಧ ಇಲ್ಲ. ಕನ್ನಡಕ್ಕೆ ಅವಮಾನ ಮಾಡಕ್ ನೀನ್ ಯಾವನು? నేను ಅವಮಾನ ಏನ್ ಮಾಡಿದ್ಯಾ? ಇನ್ನೇನ ಮಾಡಿದ್ಯಾ? నాకు రాదు సార్ ಲ್ಯಾಂಗ್ವೇಜ್. ಈಗ ಒಬ್ಬರಿಗೆ ನನಗೂ ಬರ್ತದೆ, ಎಲ್ಲವರಿಗೂ ಬರ್ತದೆ ವಾಯ್ಸ್ ರೈಸ್ ಮಾಡಕ್ಕೆ. ಅಲ್ಲೂ ಕಳ್ಸ್ಬಿಡ್ತೀವಿ. సార్ ಯಾರದು ಲೌಡ್ ಸ್ಪೀಕರ್ ಆನ್ ಮಾಡೋ సార్ అన్న మాట్లాడండి. ಹಲೋ ಹಲೋ ನಮಸ್ಕಾರ ಸರ್, ಯಾರು ಮಾತಾಡೋದು? ಓಕೆ ಸರ್, ಪ್ರಾಜೆಕ್ಟ್ ಯಾವ್ದಾದ್ರು ಆಗ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊಂತೀರಾ? ಸರ್ ಇಲ್ಲಿ ಒಂದ್ ನಿಮಿಷ ಸರ್. ನಮ್ಮ ರಾಜ್ಯದಲ್ಲಿ ನಾವು ಆತಿಥ್ಯ ಸತ್ಕಾರ ಕೊಟ್ಬಿಟ್ಟು ಎಲ್ಲರನ್ನೂ ಬಿಟ್ಕೊಂಡಿರೋದೇ ಮೊದಲನೇ ತಪ್ಪು. ಎರಡನೇದಾಗಿ ಇಲ್ಲಿ ಒಂದ್ ನಿಮಿಷ ನಾನು ಮಾತಾಡೋದು, ನೀವು ಮಾತಾಡೋದು ಕೇಳಿಸ್ಕೊಂಡಿದ್ದೀನಿ. ನೀವು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದು, ನಾನು ಮಾತಾಡೋದು ಕೇಳಿಸ್ಕೊಡಿ. ಇಲ್ಲ ಅಂತಂದ್ರೆ ನಾನು ಮಾತಾಡಲ್ಲ. ಅರ್ಥ ಆಗ್ತಿದ್ಯಾ? ಇಲ್ಲಿ ಬಂದ ಮೇಲೆ ಕಲಿಯಕ್ಕೆ ಅಂತ ಅವಕಾಶ ಇರುತ್ತೆ. ಅವನು ಬಂದಿಲ್ಲ ಅಂತಂದ್ರೆ ಅದು ಹೇಳ್ತಕ್ಕಂಥ ರೀತಿ ಇದೆ. ಇಲ್ಲ ಸರ್ ನನಗೆ ಬರಲ್ಲ ಸರ್, ಕಲ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ವಿಡಿಯೋ ನೋಡಿದ್ದೀರಾ ನೀವು? ವಿಡಿಯೋ ನೋಡಿದ್ದೀರಾ ಸರ್? ಇದು NH. ನಾನು ಯಾಕೆ ಮಾತಾಡ್ಬೇಕು ಕನ್ನಡ? ನ್ಯಾಷನಲ್ ಹೈವೇ ಇದು ಅಂತ ಮಾತಾಡ್ತಾನೆ. ಅವನಿಗಿಲ್ಲ ಇರೋ ಯೋಗ್ಯತೆನೇ ಇಲ್ಲ. ಅರ್ಥ ಆಗ್ತಿದ್ಯಾ ಸರ್? ನಾಳೆಯಿಂದ ಇವ್ನು ಇಲ್ಲಿ ಇರಬಾರ್ದು ಸರ್. ಸರ್ ನಿಮ್ ಟೆಂಡರ್ಗೆ ಲೋಕಲ್ ಹುಡುಗಬೇಕಾ ನಾನೇ ಕೊಡ್ತೀನಿ. ಇವ್ನಿಂದ ಎಜುಕೇಟೆಡ್ಸ್ ಇದ್ದಾರೆ ನಮ್ಮ ಹತ್ರ, ನಾನ್ ಕೊಡ್ತೀನಿ. ಇವ್ನು ನಾಳೆಯಿಂದ ಇವತ್ತೇ ಲಾಸ್ಟ್ ಆಗ್ಬೇಕು. ಇವತ್ತೇ ಲಾಸ್ಟ್ ವರ್ಕಿಂಗ್ ಡೇಟ್ ಟರ್ಮಿನೇಟ್ ಮಾಡ್ಬಿಟ್ಟು ಟರ್ಮಿನಲ್ ಲೆಟರ್ ನನಗೆ ಕೊಡ್ಬೇಕು. ಇಲ್ಲಾಂದ್ರೆ ನಾಳೆ ಹೈವೇ ಕ್ಲೋಸ್ ಆಗ್ತದೆ. ಹೈವೇ ಕ್ಲೋಸ್ ನೆಕ್ಸ್ಟ್ ಟೈಮ್ ಎಲ್ಲ ನಾನು ಇಲ್ಲ ಸರ್. ನೆಕ್ಸ್ಟ್ ಟೈಮ್ ನಾನು ಕೇಳಲ್ಲ. ನೆಕ್ಸ್ಟ್ ನಾಳೆ ಸರ್ ನಿಮ್ ಸಾರಿ ಹೇಳಿಲ್ಲ ಅವ್ನು, ನೀವಲ್ಲ ಸರ್. ನೀವೇನು ಸಾರಿ ಕೇಳ್ತೀರಾ ಅವ್ನು ಮಾಡಿರೋಂಥ ತಪ್ಪಿಗೆ? ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ ಸರ್. ಅವರು ಕ್ಷಮೆ ಕೇಳ್ಬಿಟ್ಟು ಅವ್ರು ಇಲ್ಲಿಂದ ಕೆಲಸದಿಂದ ಹೊರಗಡೆ ಹೋಗ್ಬೇಕು. ಹುಲಿಕುಂಟೆ ಟೋಲ್ ನಿಮ್ದೇನ ಸರ್ ಬರೋದು? ಅಲ್ಲಿನೂ ಮೊನ್ನೆ ಚಾಲಕರಿಗೆ ಹೊಡೆದ್ಬಿಟ್ಟು ಗಲಾಟೆ ಆಗಿದೆ. ವಿಡಿಯೋ ಅದು ಇದೆ ನನ್ನ ಹತ್ರ, ಅದು ಇದೆ ಸರ್ ನನ್ನ ಹತ್ರ. ಎರಡೂ ವಿಚಾರ ತಗೊಂಡು ನಾನು ಹೇಳ್ತಾ ಇಲ್ಲ ಸರ್. ಇವತ್ತು ಬುದ್ಧಿ ಕಲಿತಾರೆ, ನಾಳೆ ಬುದ್ಧಿ ಕಲಿತಾರೆ ಅಂತ ನಾವು ಸಹ ನಿಧಾನಕ್ಕೆ ನಮ್ಮ ತಾಳ್ಮೆಯಿಂದ ನಾವು ಹೋಗ್ತಾ ಇತ್ತು ಅಂತಂದ್ರೆ ನೀವುಗಳು ಬದಲಾಗಲ್ಲ. ನಾವು ಇಲ್ಲಿ ಆಂಧ್ರ ರಾಜಕೀಯ ಮಾಡಕ್ ಬರ್ತಾ ಇಲ್ಲ. ಇಲ್ಲಿ ಆಂಧ್ರ ರಾಜ್ಯ ಬೇಡ ನಮ್ಗೆ. ನಮ್ದು ಕರ್ನಾಟಕ ರಾಜ್ಯ. 3 months ಇಂದ ಒಂದು ಅಕ್ಷರ ಕನ್ನಡ ಬರಲ್ಲ ಅಂತೀಯಲ್ವಾ ಸರ್? ನೀವು ಓನ್ಲಿ ಕ್ಯಾಶ್ ಔಟ್ ಹ್ಯಾಂಡ್ ಓವರ್ చేసుకుంటారు ಸರ್. ನೀವ್ ಏನಾದ್ರು ಮಾತ್ರ ಕಲಿಯ. ಇಲ್ಲಿರೋ ವ್ಯವಹಾರಿಕ ಭಾಷೆ ಯಾವ್ದಯ್ಯ? ದುಡ್ಡು ಮಾತ್ರ ಬೇಕು. ದುಡ್ಡು ಮಾತ್ರ ಬೇಕಾ ನಿಮ್ಗೆ? ಅವ್ರ ಕಸ್ಟಮರ್ ತಾನೆ, ಕಸ್ಟಮರ್ ಹತ್ರ ಅವ್ರ ದುಡ್ಡಿಂದ ನೀವು ಸಂಬಳ ತಗೋತಾ ಇರೋದು ಸರ್. ಅದನ್ನು ಫ್ರೀ ಅಂತ ಇರ್ತಾರೆ ಸರ್. ಫ್ರೀ లేదని చెప్పారు. ಯಾಕೆ? ಲೋಕಲ್ ಸರ್ವಿಸ್ ರೋಡ್ ಕೊಟ್ಟಿದ್ಯಾ? వాళ్ళు సులువేలో ఉన్నాయి సార్. ಲೋಕಲ್ ಕೊಟ್ಟಿದೆ, ಸರ್ವಿಸ್ ರೋಡ್ ಕೊಟ್ಟಿದ್ದೀರಾ? కొట్టిదే సర్వీస్ రోడ్. 18 విలేజెస్ కి ఫ్రీ వదులుతున్నాం సార్ ఇక్కడ. వాళ్ళకి లేదు సులిపల్లికి. అదే చెప్పాను. 10 కిలోమీటర్ సులిపల్లి మాకు తెలుసు సార్. మేము హ్యాండ్ అవుట్ చేసుకునేసరికి నల్లూరు. ಒಂದ್ ನಿಮಿಷ ಸರ್, ನಾನು ದೇವನಹಳ್ಳಿಗೆ ಹೋಗ್ಬೇಕು.
ಹೋಗ್ಬೇಕು ಸರಿನಾ? ದೇವನಹಳ್ಳಿಗೆ ಎಷ್ಟು ಕಿಲೋಮೀಟರ್ ಇಲ್ಲಿಂದ? ಎಷ್ಟು ಕಿಲೋಮೀಟರ್? 8 to 9 ಕಿಲೋಮೀಟರ್ಸ್ ಎಷ್ಟು ಕಟ್ಟಬೇಕು ನಾನು? సార్ నేను చెప్పేది ఇల్లింద ఫ్రీ ఉంది టోల్ లిమిట్ ఎండ్ ఆಗೋದು ಎಲ್ಲಿಗೆ ಟೋಲ್ ಲಿಮಿಟ್ ಎಂಡ್ ಆಗೋದು? ಈ ಟೋಲ್ ಲಿಮಿಟ್ ಎಲ್ಲಿಗೆ ಎಂಡ್ ಆಗೋದು? ಲಿಮಿಟ್ ಅಂದ್ರೆ ಫ್ರೀ ಅಂತ ಎಕ್ಕಲ್ಲ ಸರ್, ఇక్కడ ಫ್ರೀ ಅಲ್ಲ ರೀ, ಪೇಡ್ ಎಲ್ಲಿಗೆ ಎಂಡ್ ಆಗೋದು? ಪೇಡ್ ಎಂಡ್ ಆಗೋದು ಗೀತಮ್ ಯೂನಿವರ್ಸಿಟಿ. ನಾನು ದೇವನಹಳ್ಳಿಗೆ ಹೋಗ್ಬೇಕು, ದೇವನಹಳ್ಳಿಗೆ ಹೋಗಂದ್ರೆ ಒಂದೇ ಟೋಲ್ ಕಟ್ಬೇಕಾ? ಒಂದೇ ಟೋಲ್ ಅಂದ್ರೆ ಇಲ್ಲಿ 20 ಕಿಲೋಮೀಟರ್ಸ್ ನಿಯರ್ಗೆ 350 ಪಾಸ್ ಇದೆ, ಮಂತ್ಲಿ ಪಾಸ್ ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ ನೀವು? ಎಲ್ಲ ಕಸ್ಟಮರ್ ఇప్పుడు సార్ ಮತ್ತೆ ಯಾಕೆ ಸಮಸ್ಯೆಗಳಾಗ್ತವೆ? ಬೋರ್ಡ್ ಒಂದು ಹಾಕ್ಬಿಡಿ, 350 ರೂಪಾಯಿ ಪಾಸ್ ಇದೆ ಅಂತ. ಸುಮಾರು ಸಲ ಹಾಕಿದ್ವಿ. ಅಮೌಂಟ್ ಕ್ಯಾಶ್ ದೊಡ್ಡದಾಗ ಹಾಕಿರ್ತೀರ ಅಲ್ಲಿ ಕ್ಯಾಶ್ ಬೋರ್ಡ್ ಅಲ್ಲಿ, ಅದು ಹಾಕ್ಸಿ 350 ರೂಪಾಯಿ ಬೋರ್ಡ್ ಹಾಕ್ಸಿದೆ. ರೀಸೆಂಟ್ ಆಗಿ 350 ಅನ್ಲಿಮಿಟೆಡ್ 1 ಮಂತ್ ಟಿಪ್ಸ್ ఉంది. ಬೋರ್ಡ್ ಹಾಕ್ಸ್ರಿ, అది ఇప్పుడు నుంచి కదా సార్, ఎప్పటి నుంచి ಬೋರ್ಡ್ ಹಾಕ್ಸೋ ವಿಚಾರವಾಗಿ ನಾನು ಆಲ್ರೆಡಿ ಉಳ್ಕೊಂಡೆ ಹೋಗು ಇಲ್ಲಿಗೂ ಸಹ ನಾನು ಹಾಕ್ಬಿಟ್ಟು ನಾನು ಇನ್ಫಾರ್ಮ್ ಮಾಡಿದ್ದು ಹೋಗಿದ್ದೀನಿ. ಲಾಸ್ಟ್ ಟೈಮ್ ನೀವಿದ್ದಿಲ್ಲ, ಯಾರಾದ್ರು ಯಾರೋ ಲೋಕಲ್ ಅವರಲ್ಲ ಇಂಥವನ್ನ ಇದ್ದ ಹೇಳ್ಬಿಟ್ಟು ಹೋಗಿದ್ದೀನಿ. ಓಕೆ, ಬದಲಾವಣೆ ಇದೆ. ನಾವು ಕೆಲಸ ಯಾಕಿತ್ತು ಅಂದ್ರೆ ನಾವು ನೆನ್ನೆ ಆಗಿರ್ತಕ್ಕಂಥ ವಿಚಾರ ಸರ್, ಅವ್ನು ಇರ್ಬಾರ ಸರ್, ನಾನು ಹೇಳ್ತಲ್ಲ ಅವ್ನು ನಿಜ ಮಾಡ್ಬೇಕು. ಯಾರಾದ್ರೂ ಸಮಸ್ಯೆ ಇಲ್ಲ, ಸಮಸ್ಯೆ ಬಗೆಹರಿಸೋ ದುಡ್ಡು ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಮಾತು. ಕನ್ನಡ ಭಾಷೆ ಬಗ್ಗೆ ಮಾತಾಡೋದು ಅವನಿಗೆ ಯೋಗ್ಯತೆ ಏನಿದೆ ಸರ್? నేను చెప్పేది ಒಂದ್ ಅಕ್ಷರ ಬಂದಿಲ್ಲ, ಭಾಷೆ ಬಗ್ಗೆ ಮಾತಾಡಂತ ಅಧಿಕಾರ ನಿನ್ಗಿಲ್ಲಲೇ ಮುಂದಾಳ. నాకు తెలుసు సార్, తప్పు నాదే ఒప్పుకుంటున్నాను. నేను చెప్పేది రండి, నేను చెప్పాను. ಮತ್ತೆ ಇಲ್ಲಿ ನನ್ನ ಏನಕ್ಕೆ ತಿಂತ ಇದೆಯಾ? చెప్పేది నేను సార్, ఫస్ట్ వచ్చాను. ಅನ್ನ ಏನಕ್ಕೋ ತಿಂತ ಇದೆಯಾ? నేను చెప్పేది నేను సార్, ಎಲ್ಲ ಬೇಕು ನಿಮ್ಗೆ, ಇಲ್ಲಿ ಜಾಗ ಬೇಕು, ಎಲ್ಲ ಬೇಕು. ಈ ಆಂಧ್ರದಿಂದ ಬರ್ತಾ ಇದ್ದೆ ಡೈಲಿ. నేను చెప్పేది నేను సార్, నేను ఫస్ట్ చెప్పే సార్ నాకు లాంగ్వేజ్ రాదు సార్. వాళ్ళు సెట్ అడ్వైజర్ ఉన్నారు, పోయి మాట్లాడండి. ನೀನ್ ಹಂಗ್ ಮಾತಾಡಿಲ್ಲಮ್ಮ, ಹಂಗ್ ಮಾತಾಡಿಲ್ಲ ನೀನು, ನೀನ್ ಹಂಗ್ ಮಾತಾಡಿಲ್ಲ. ವಿಡಿಯೋ ನೋಡ್ತೀಯಾ? ಒಂದ್ಸರಿ ನೋಡ್ತೀಯಾ? ముందు వీడియో మొత్తం రికార్డ్ చేసి ಬೆಳಗ್ಗೆಯಿಂದ ನಾನು ಬಿಡುತ್ತೆ ನಿಮ್ ಕಾಂಟ್ಯಾಕ್ಟ್ ಏನು ಅಂತ ಸಿಕ್ಕಿಲ್ಲ. ಡೈರೆಕ್ಟ್ ಆಗಿ ಅದಕ್ಕೆ ನಾನೇ ಬಂದೆ. ಈಗ ಮಾತಾಡಿ, ಏನ್ ಮಾತಾಡೋದು? ಏನೋ ನೀವು నాకు కన్నడ లాంగ్వేజ్ రాదని చెప్పాను. ಒಂದು ನಿಮಿಷ ಇರೋ, ಕೇಳಿದ್ರಣ ವೈ ಐ ವಾಂಟ್ ಟು ಟಾಕ್ ಇನ್ ಕನ್ನಡ ಅಂತ. సార్ నాకు రాదు, కింద సూపర్వైజర్ ఉన్నారు, పోయి ಭಾಷೆ ಬಗ್ಗೆ ಮಾತಾಡೋದಕ್ಕೆ ನಿಮ್ ಭಾಷೆ ಬಗ್ಗೆ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀಯಾ? నేను అనలేదు సార్, కన్నడ యాపలేదు సార్. నేను రాదని చెప్పేసా ఫస్ట్. నాకు ಇರ್ತೀಯಾ? నాకు రాదని ಬಂದಿಲ್ಲ ಅಂತ ತಲ್ಕ ನೀನು. నేను రాదని చెప్పే ಮಾತಾಡು ಸರ್, ನಾನು ಇವಾಗಲೇ ನೋಟಿಸ್ ಇಶ್ಯೂ ಮಾಡ್ತೀನಿ. ನಾಳೆ ನೀವು ಕೆಲಸ ಮಾಡಬಾರ್ದು ಕೆಲಸ. ಕರ್ಕೊಂಡ್ಬಿಡಿ. ನನ್ನ ತಾಳ್ಮೆ ಪರಿಮಿತಿ ಕಡಿಮೆ. ಅವ್ನು ಸೈಲೆಂಟ್ ಆಗಿ ಹೋಗ್ಬಿಡ ಕೇಳಿ. ಲೆಟರ್ ಇಶ್ಯೂ ಮಾಡ್ತೀನಿ. ಎಲ್ಲಾ ಸಂಘಟನೆಗಳು ಬಂದಿದೆ, ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ, ಎಲ್ಲರೂ ಬಂದ್ರೆ ಸ್ಥಳೀಯರ ಕಡೆಯಿಂದ ಲೆಟರ್ ಕೊಡಿಸ್ತೀನಿ ನಾನು. ನಾಳೆಯಿಂದ ಇಲ್ಲಿ ಇರಬಾರ್ದು. ಇದನ್ನ ಎಲ್ಲ ಟೋಲಲ್ಲಿ ಬಂದು ಕುತ್ಕೋತೀವಿ. ಅದಕ್ಕೆ ನೀವೇ ಹೊಣೆಗಾರರು. ಅದಕ್ಕೆ ವಿಡಿಯೋನೇ ಸಾಕ್ಷಿ. ನಾವು ಆಲ್ರೆಡಿ ಬಂದು ಇನ್ಫಾರ್ಮ್ ಮಾಡಿ ಹೋಗಿದ್ದೀವಿ. ನಮ್ಮ ಮೇಲೆ ಯಾವುದೇ ರೀತಿ ನೆಕ್ಸ್ಟ್ ಏನಾದ್ರು ಆಯ್ತು ಅಂತಂದ್ರೆ ಅದಕ್ಕೆ ನೀವೇ ಹೊಣೆಗಾರರು. ನಿಮ್ ಟೋಲನ್ನ ನೀವು ಕಾಯ್ಕತ್ತೀರೋ ಬಿಡ್ತೀರೋ ನಿಮ್ಗೆ ಬಿಟ್ಟಿದ್ದು. ನಾಳೆ ಏನಾದ್ರು ಸಮಸ್ಯೆ ಎದುರಾಗೈತೆ ಅಂದ್ರೆ ನೀವೇ ಕಾರಣ. ನಾವು ಇನ್ಫಾರ್ಮ್ ಮಾಡ್ಬೇಕು ಮಾಡಿದೀವಿ. ಅವ್ನು ನಾಳೆಯಿಂದ ಇರ್ಬಾರ್ದು. ಇವತ್ತೇ ಲಾಸ್ಟ್. ಕ್ಷಮೆ ಕೇಳಿಲ್ಲ ಅಂತಂದ್ರೆ ಇಲ್ಲಿಂದ ಆಚೆ ಹೋಗುತ್ತಲ್ಲ ಅವ್ನು ಕ್ಷಮೆ ಕೇಳ್ಬೇಕಷ್ಟೇ. ಅದಾದ್ಮೇಲೆ ಇವ್ರು ಹೇಳ್ದ ಕೆಲಸದಲ್ಲಿ ಇರಬಾರ್ದು. ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ. ರಿಜಿಸ್ಟ್ರಿ ಇವಾಗಲೇ ಹಾಕ್ತೀನಿ. ನಾನು ನೋಟಿಸ್ ಇಶ್ಯೂ ಮಾಡ್ತೀನಿ ಇವಾಗಲೇ. ಇಮಿಡಿಯೇಟ್ ಇರಬಾರ್ದು. ಇಂಥವ್ರೆಲ್ಲ ನಮ್ ಕನ್ನಡದಲ್ಲೂ ಎಲ್ಲ ಗ್ರಾಜುಯೇಟ್ ಗಳಿದ್ದಾರೆ. ಹಾಕ್ರಿ ತಗೋ ಬಂದ್ಬಿಟ್ಟು ಟೆಂಡರ್ ಯಾವನ್ ಎತ್ಕೊಂಡ್ರೆ ನೀವು ಕೆಲಸ ಮಾಡ್ಲಿ ಬಿಡ್ರಿ. ರಾಜ್ಯೋತ್ಸವ ಹತ್ರ ಬರ್ತಾ ಇದೆ. ರಾಜ್ಯೋತ್ಸವ ನೋಡ್ತೀವಿ ಯಾವ ರೀತಿ ಮಾಡ್ತೀನಿ ಅಂತ. ಅವ್ನು ಕ್ಷಮೆ ಕೇಳ್ಬೇಕು ಸರ್. ನಾಳೆ ನಾವು ಕೆಲಸದಲ್ಲಿ ಇರ್ಬಾರ್ದು. ಇದಾನೆ ಅಂತ ನನ್ಗೆ ಗೊತ್ತಾಯ್ತು ಅಂತಂದ್ರೆ ಎಲ್ಲ ಟೋಲ್ ಬಂದು ಕುತ್ಕೋತೀನಿ. ಅವ್ರ ಭಾಷೆ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತಲ್ಲ, ನ್ಯಾಷನಲ್ ಹೈವೇ ಅಲ್ಲಿ ಕೆಲಸ ಮಾಡಕ್ಕೆ ಹೇಳಿ. ಕರ್ನಾಟಕ ಮಾಡಕ್ಕೆ ಹೇಳಿ. ಬೇಡ ಇಲ್ಲಿ ನ್ಯಾಷನಲ್ ಹೈವೇ ಇದೆಲ್ಲ ಸರ್ ಸೆಂಟ್ರಲೈಸ್ಡ್ ಆಗಿ ವರ್ಕ್ ಆಗುತ್ತೆ. ಅದು ನಮಗೂ ಗೊತ್ತಿದೆ. ಅದು ನಾವು ಮುಟ್ಟಾಳ ಹೇಳ್ಬೇಕಾಗಿಲ್ಲ ನಮ್ಗೆ.
ಆ ವಿಡಿಯೋದಲ್ಲಿ ವಾಯ್ಸ್ ಇವಾಗಿಲ್ಲ ಮಾತಾಡಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ನಾವು ಅರ್ಥ ಮಾಡ್ಕೊಂಡ್ಬಿಡಿ ಸರ್ವಿಸ್ ರೋಡ್ ಕೊಡ್ರಿ, ಸರ್ವಿಸ್ ರೋಡ್ ಕೊಡ್ರಿ. ಇವ್ರು ಬಂದು ಕೊಟ್ಟಿಲ್ಲ ಸರ್, ಸುಲ್ಬೆಲ್ ಒಂದು ಸರ್ ಸರ್ವಿಸ್ ರೋಡ್ ಕೊಡ್ರಿ ಸರ್. ಹಂಗಾರೆ ಅವರೇನ ಊರ್ ಕೊಡ್ಬೇಕಾ? ಅವ್ರಿಗೆ ಮಂತ್ಲಿ ಪಾಸ್ ಅಂತ ಕೊಟ್ಟಿದ್ದಾರೆ. ಯಾಕೆ ಸರ್ ಕೊಡ್ಬೇಕು? 350 ಅಲ್ಲ 8 ಕಿಲೋಮೀಟರ್ ಅಂತ ನಾನೇ ಕಟ್ಬೇಕು ಸರ್. ಎಣ್ಣೆ ಕೊಡ್ರಿ ಸರ್. ನೀವು NH ಅವ್ರಿಗೆ ಡೈಲಿ ಸಮಸ್ಯೆ ಅನ್ಬೋದ್ ನೀವು ಕೊಡ್ರಿ. ಇವ್ರಿಗೆ ಸುಲ್ಬೆಲ್ ಇದು ಒಂದು ಬಿಟ್ರೆ ಯಾವ್ದು ತೊಂದರೆ ಇಲ್ಲ ಸರ್. ನಾನು ಅದನ್ನೇ ಹೇಳ್ತಾ ಇರೋದು, ಸೂಲ್ ಬೆಲೆದು ಇದು ನಿಯರ್ ಬೈ ಆಗುತ್ತೆ ಅಂದ್ಬಿಟ್ಟು ಕೊಡ್ರಿ. ನೀವು ಕೊಟ್ಟಿದ್ದೀವಿ ನಾವು ಎರಡಕ್ಕೂ ಪಂಚಾಯತಿಗೆ ಸೆಂಟ್ರಲ್ ನೀವು ಬಂದ್ಬಿಟ್ಟು ಹೈವೇ ಬಂದ್ಬಿಟ್ಟು ಇಲ್ಲಿ ಸಮಸ್ಯೆ ಅಂತ ಅಂದ್ಬಿಟ್ರೆ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ನೋಡ್ರಿ ಫಸ್ಟ್. ನೀವೇನ್ ಸರ್ ಯಾಕೆ ನೀವು ಬಸ್ ಸರ್ ಇರಿ ಸರ್ ಒಂದ್ ನಿಮಿಷ. ಏನ್ ನಿಮ್ಮ ಹೆಸರು? ನಾಗಲಿಂಗ ರೆಡ್ಡಿ ಸರ್. ಒಂದ್ ನಿಮಿಷ ಬಸವರಾಜ್ ಸರ್, ನೀವೇನಿಲ್ಲ ಏನ್ ಟೋಲಲ್ ಎಂಪ್ಲಾಯಿಯಾ ಅಥವಾ ಏನ್ ಟೆಂಡರ್ ಹೋಲ್ಡ್ರಾ ಏನು? ಮೇಂಟೆನೆನ್ಸ್ ನೀವೇ. ನಿನ್ನೆ ರಾತ್ರಿ ಏನ್ ಇವ್ರ ಹೆಸರು? ಕಿರಣ್ ಅಂತ ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿರ್ತಕ್ಕಂಥ ಭಾಷೆ ಬಗ್ಗೆ ಅವಮಾನವಾಗಿ ಮಾತಾಡಿದ್ದಾರೆ. ಭಾಷೆ ಇದು ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥದ್ದು, ನಾನು ಯಾವುದೇ ರೀತಿಯಾಗಿ ನಾನು ಕನ್ನಡ ಮಾತಾಡಲ್ಲ ಅಂತ ಮಾತಾಡಿದ್ದಾರೆ. ಅದರ ವಿಚಾರವಾಗಿ ಬಂದಿದ್ದೀವಿ. ನೆಕ್ಸ್ಟ್ ಫೈನಲ್ ಕನ್ಕ್ಲೂಷನ್ ಹೇಳ್ತೀನಿ. ಹಿಂಗಾದ್ರೆ ಮಾತ್ರ ತಾಂತ್ರಿಕರಾಗುತ್ತೆ, ಇದು ಇಲ್ಲಂತಂದ್ರೆ ಆಗಲ್ಲ. ಅವರು ಇವತ್ತಿಗೆ ಕೊನೆ. ಒಂದ್ ನಿಮಿಷ ಬಸವರಾಜ್ ಅವರೇ, ಇವತ್ತಿಗೆ ಕೊನೆ ದಿನ ಅವ್ರದ್ದು. ಇವತ್ತು ಲಾಸ್ಟ್ ಆಗ್ಬೇಕು. ನಾಳೆಯಿಂದ ಅವ್ರ ಆಂಧ್ರಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಎರಡನೇದು, ಎಲ್ಲರ ಮುಂದೆ ಕನ್ನಡ ಭಾಷೆಗೆ ಕ್ಷಮೆ ಕೇಳ್ಬಿಟ್ಟು ಹೋಗ್ಬೇಕು ಅವನು. ಹಂಗಾದ್ರೆ ಮಾತ್ರ ಆಗುತ್ತೆ ಸರ್. ಒಂದ್ ವೇಳೆ ಇವೆರಡು ಆಗಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಎಲ್ಲರೂ ಬಂದು ಟೋಲಲ್ಲಿ ಕುತ್ಕೋತೀವಿ, ಮುಗಿ ಹಾಕಿ. ಕರ್ಕೊಳ್ಳಿ ಅಣ್ಣ, ಹೊರಗಡೆ ಕರ್ಕೊಳ್ಳಿ. ಮಾತಾಡೋದು ವಾಯ್ಸ್ ಹೋಗಿಲ್ಲ, ಬೇಸ್ ವಾಯ್ಸು. ಸರ್ ನಿಮ್ ಮುಂದೆ ಒಂದು ಕಮೆಂಟ್ ತೋರಿಸ್ಬಿಡ್ತೇನೆ. ಇಲ್ಲಿ ಲೋಕಲ್ ಅವ್ರು ಹಾಕಿರ್ತಕ್ಕಂಥದ್ದು ಈ ಕಮೆಂಟ್ ಓದ್ಬಿಡಿ ಸರ್. ಪ್ರಯೋಜನ ಏನು ಸರ್ ಇಲ್ಲಿಂದ ಲೋಕಲ್ ಅವ್ರಿಗೆ? ಟೋಲ್ ಪ್ರಯೋಜನ ಏನು? ಟೋಲಿಂದ ಪ್ರಯೋಜನ ಏನು? ಗಾಡಿ ಬ್ರೇಕ್ ಡೌನ್ ಆಗಿದೆ ಅಂತಾರೆ, ಟೋಲಿಂದ ಒಬ್ರು ರೆಸ್ಪಾನ್ಸ್ ಆಗಲ್ಲ. 1033 ಫೋನ್ ಮಾಡಿ ಕುತ್ಕೋಬೇಕು. ಯಾರು ರೆಸ್ಪಾನ್ಸ್ ಆಗಿದ್ದೀರಿ? ರಾತ್ರಿ 12 ಗಂಟೆಲಿ ನಂದೇ ಗಾಡಿ ಪ್ರಾಬ್ಲಮ್ ಆಗಿತ್ತು, ಯಾರು ರೆಸ್ಪಾನ್ಸ್ ಇಲ್ಲ. ಅಂದ್ರೆ ಟೋಲ್ ಏನಕ್ಕೆ? ಇದು ಮಾತ್ರ ಹೇಳ್ತೀರಿ 350 ರೂಪಾಯಿ ಪಾಸ್ ಮಾಡಿಸ್ಬೇಕು, ಅದ್ ಮಾಡಿಸ್ಬೇಕಂತ. ಯಾಕೆ ಈ ಸೌಕರ್ಯಗಳು ಕೊಡ್ಬೇಕು ಅನ್ನೋ ಗೊತ್ತಾಗಲ್ವಾ? ಗೊತ್ತಾಗುತ್ತಲ್ಲ ಸರ್? ಸರ್ ಟೆಂಡರ್ ಟೆಂಡರ್ ಸರ್. ನಾನು ಟೋಲ್ ಅಂತ ಮಾತಾಡ್ತಾ ಇರೋದು, ನಾನು ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಮಾತಾಡ್ತಾ ಇಲ್ಲ. ಡಿಪಾರ್ಟ್ಮೆಂಟ್ ಅಂತ ಮಾತಾಡ್ತಾ ಇಲ್ಲ ಸರ್. ನಾನು ಮಾತ್ರ ಮಾತಾಡ್ಬೇಕು. ಟೋಲ್ ಅಂದ್ರೆ ಕಲೆಕ್ಷನ್ ಮಾತಾಡ್ತೀವಿ. ರೋಡ್ ನನಗೆ DBL ಡಿಪಾರ್ಟ್ಮೆಂಟ್ ಹೌಸ್ ಕೀಪಿಂಗ್ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಟೋಲ್ ಅಂದ್ರೆ ಟೋಲ್ ಅಷ್ಟೇ. ಸಮಸ್ಯೆ ಎಲ್ಲ ಆಗುತ್ತೆ, ನಾನು ಅಲ್ಲೇ ಕೇಳೋದು. ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ತರನೇ ಇದೆ ಅಲ್ಲಿ. ಕೆಲಸದಿಂದ ತೆಗೆಸು. ಕನ್ನಡ ಪರ ಏನೇನೋ ಮಾತಾಡೋಣ, ಫಸ್ಟ್ ಕೆಲಸದಿಂದ ಹೋಗ್ಬೇಕು. ನೆಕ್ಸ್ಟ್ ಇವಾಗ ಕ್ಷಮೆ ಕೇಳೋದು ಅಷ್ಟೇ, ಏನಿಲ್ಲ. ಹೇಳೋದೆ ತೋರಿಸ್ತೀವಿ. ಭಾಷೆ ಬಗ್ಗೆ ಮಾತಾಡ್ತಾರೆ ಅವ್ರು ಯಾರನ್ನ ಸರ್ ಕಮೆಂಟ್ ಆಗಿ ಇಲ್ಲ ಬಿಡೋ ಯಾಕೆ ಮಾತಾಡ್ಬೇಕು? ಯಾಕೆ ಕೆಲಸ ಮಾಡಬೇಕು? ಇಲ್ಲಿಂದ ಬೇಡ. ಅವ್ರು ಯಾರೋ ಮಾಡಿದ್ರು, ಮಾತಾಡೋವ್ರೆ, ಅವ್ರಿಗೆ ಹೇಳಿದ್ದೀರಿ, ಇನ್ಫಾರ್ಮ್ ಮಾಡಿದ್ದೀರಿ. ಕಂಪ್ಲೇಂಟ್ ಆಗೈತೆ. ಯಾರು ಕಂಪ್ಲೇಂಟ್ ಇವಾಗ ಅವ್ರ ಕಡೆ ಯಾರೋ ಮಾಡಿದ್ರಲ್ಲ, ಫೋನ್ ಮಾಡಿದ್ರಲ್ಲ.
లాంగ్వేజ్ ఇద్దరు మాట్లాడేది అడగండి లాంగ్వేజ్ సారీ నేను తప్పే నేను సారీ చెప్తా దానికి మేము ప్రాబ్లం లేదు లాంగ్వేజ్ గురించి మాట్లాడేది నాకు తప్పు సారీ వీళ్ళకి చెప్పండి నిన్ను వచ్చి నేను చెప్పా ಆಯ್ತ್ರಿ ನಾವ್ ಹೇಳ್ತೀವ್ರಿ ಫಾಸ್ಟ್ ಟ್ಯಾಗ್ ಲೋಕಲ್ ಮಾಡಿಸ್ಕೊಂತ ಹೇಳ್ತೀವಿ ಇಲ್ಲ ನಿಮ್ಮ ಅಯ್ಯರ್ ಅಥಾರಿಟಿಗೆ ನಾವ್ ಹೇಳ್ತೀವಿ ಸೂಲ್ಬೇಳೆ ಏನು ಗ್ರಾಮ ಇದೆ ಅದನ್ನು ಸಹ ಇದಕ್ಕೆ ಲೋಕಲ್ ಅನ್ನು ಪರಿಮಿತಿಗೆ ಸೇರಿಸು ಅಂತ ನಾವ್ ಹೇಳ್ತೀವಿ 1 ನಿಮಿಷ 5 ಕಿಲೋಮೀಟರ್ ಅದನ್ನ ಮಾಡ್ಕೋತೀವಿ ನಿಮ್ದೇನಿದೆ ನೀನು ನಿಮ್ಮೂರ್ ಕಡೆ ಬಸ್ ಹತ್ತೋ ಸರೇನಾ ఇప్పుడు ನಿಮ್ಮೂರ್ ಕಡೆ ಬಸ್ ಹತ್ತೋ ನಿನ್ನ ಅವಶ್ಯಕತೆ ಇಲ್ಲ ಇಲ್ಲಿ నేను ನಿನ್ನ ಲೋಕಲ್ ಸುಮಾರು ಜನ ಇದಾರೆ ಕೆಲಸ ಮಾಡ್ತಾ ಇದಾರೆ ಏನ್ ಕ್ವಾಲಿಫಿಕೇಶನ್ ನಿಂದು ಸರ್ ನಾನು ಬಿಟೆಕ್ ಎಲ್ಲ ಎಂಟೆಕ್ ಮಾಡಿರೋರು ಇದಾರೆ ನಮ್ಮ ಹತ್ರ సరే సార్ నేను కాదనలే సార్ అంటే రోడ్ ನೀನು ಬಸ್ ಹತ್ತೋ ఇరువరా ನೀನು ನಿನ್ನ ಅವಶ್ಯಕತೆ ಇಲ್ಲ ನನಗೆ సరే సార్ నేను చెప్పేనండి ఒక్కసారి నిమిషం నిన్న వచ్చినాడు నా దగ్గరికి సార్ లాంగ్వేజ్ అంటే నాకు కన్నడ రాదు కింద సూపర్వైజర్ పోయి మాట్లాడుకున్నా ಈಗ 1 ನಿಮಿಷ ನಾನು ಬರ್ತೀನಿ ನಿಮಿಷದಲ್ಲಿ ನಾನು ಇರ್ತೀನಿ ಸರ್ ಇಲ್ಲ ಸರ್ ಈ ರೀತಿ ರೂಲ್ಸ್ ಇದೆ ಹೈಯರ್ ಅಥಾರಿಟಿಗೆ ಮಾತಾಡ್ಕೊಳ್ಳಿ 1 ನಿಮಿಷ ಭಾಷೆ ನಂಗೆ ಬರಲ್ಲ ಇಲ್ಲ ಸರ್ ಹೊಸದಾಗ ಬಂದಿದ್ದೀನಿ ಭಾಷೆ ಕಲಿತಾ ಇದ್ದೀನಿ ಅಂತ ಹೇಳ್ಬೋದಾಗಿತ್ತು ನ್ಯಾಷನಲ್ ಹೈವೇ ಇದು ಕನ್ನಡ ನಾನು ಮಾತಾಡಲ್ಲ సీరియస్ గా మాట్లాడతాను సార్ నేను అదే చెప్తున్నా నాకు రాదని చెప్పాను ఫస్ట్ రాదని చెప్పాను ನ್ಯಾಷನಲ್ ಹೈವೇ ಭಾಷೆ ಯಾವ ನ್ಯಾಷನಲ್ ಹೈವೇ ಭಾಷೆ ఏం లేదు సార్ ಮತ್ತೆ ಅದೇಂಗ್ ಕೇಳಿದೆ ನೀನು నాకు ఇంగ్లీష్ హిందీ వస్తుందని చెప్పాను సార్ మీరు నాకు రాదు సార్ నేను మాట్లాడుకోండి ಇಲ್ಲ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಇರಬಾರ್ದು ನನ್ಗೆ ಇರಬಾರ್ದು ಭಾಷೆ ವಿಚಾರ ಯಾರು ಗೊತ್ತಾಗ್ತಾರೆ ಅವ್ರಿಗೆಲ್ಲ ಅವಶ್ಯಕತೆ ಅವಕಾಶ ಇಲ್ಲ ಸರ್ సార్ నాకు రిలీవర్ వస్తానే నేను వెళ్ళిపోతా సార్ ನಿಮ್ ಡೆಲಿವರ್ ಅಲ್ಲ ನೀವ್ ಪರ್ಮನೆಂಟ್ ಆಗಿ ಇರ್ಬೇಡ ಮನೆಗೆ ಹೋಗು సార్ నాకు ఇక్కడ ఎవరో ఒకరు మెయింటైన్ చేయడానికి రావాలి నేను ఒక్కడిని ఉన్నా ఇప్పుడు నాకు మెయింటైన్ వస్తే క్యాషియర్ చూసుకోవాలి కదా ಬೇರೆಯವ್ರು ಅಲಾಟ್ ಮಾಡಕ್ಕೆ ಹೇಳಿ అదే చెప్తున్నా ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ 1 ನಿಮಿಷ ಸರ್ ಅವ್ರ ಏನ್ ಟೆಂಡರ್ ಆಗಿದೆ ಅವ್ರ ಕಡೆ ಲೆಟರ್ ಕೊಡಕ್ಕೆ ಹೇಳಿ ಇದ್ರಲ್ಲಿ ಅವ್ನ ಕೆಲಸಕ್ಕೆ ತೆಗಿತೀನಿ ಅಂತ ಅರ್ಥಾಗ್ತಿದ್ಯಾ ಇಲ್ಲ ಮಾತಾಡ್ತೀರಿ ಅವ್ರ ಕಡೆಯಿಂದ ಲೆಟರ್ ಇಶ್ಯೂ ಮಾಡಿ ನೀನ್ ಮಾತಾಡ ಸುಂದರ ಭಾಷೆ ಬಗ್ಗೆ ಮಾತಾಡೋಲ್ಲ ಬಂದ್ಬಿಟ್ಟು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಕ್ಕೊಂಡು ಹೋಗ್ತಾನೆ ಸೀರಿಯಸ್ನೆಸ್ ಇಲ್ಲ ಮತ್ತೆ ಅವ್ರಿಗೆ ಕೆಲಸ ಮಾಡ್ಬೋದು ಅಂತ ಇವ್ರು ಹೇಳ್ತಿದ್ದಾರೆ ಎಳ್ಕೊಳ್ಳೋ ಈಚೆಗೆ ಅಲ್ಲಣ್ಣ ಈಗೀಗ ನಕ್ಕೊಂಡು ಹೋಗ್ತಾನೆ ಕಾಮನ್ ಸೆನ್ಸ್ ಇಲ್ಲ నేనా నాకు లోపల నేను నమ్మలేదు మీరు ఊరికి ఇష్యూ చేయగలరు ಈಗ ನಾನು ನಿಮ್ ಪರ್ಸನಲ್ ಹೇಳ್ತೀನಿ ಸರ್ ಇದ್ರೆ ತಗೊಳ್ಳಿ ಸುಮ್ಮನೆ ಬಂದು ನೀವು ಇವರು ಅವೆರಡು ಆಗಿಲ್ಲ ನಿಮ್ ಕಡೆಯಿಂದ ನಾನು ನಿನ್ನ ಕನ್ನಡ ಮಾತಾಡೋದು ನೀನ್ ಮಾಡ್ತೀವಿ ನಿಮ್ ಹಿಂದೂ ಅವನು ಅವನ ಮೇಲೆ ಖಾಲಿ ಹೇಳ್ತಿರೋದು ನಿನ್ಗೆ ಯಾಕೆ ಮತ್ತೆ ನೀನ್ ಮಾತ್ರ ಇದು ಕೇಳ್ಬೇಕಾ ಮತ್ತೆ ನೀನ್ ಅದಕ್ಕಾಯ್ತು ಪರಿಹಾರ ಕೆಲಸ ಇವಾಗ ಅವ್ನು ಮಾಡಿರೋ ತಪ್ಪಿಗೆ ಹೋಗ್ಬಿಟ್ಟು ಪರ್ಮಿಷನ್ ತಗೊಳ್ಳಿ ನೀವು ಅದನ್ನೇ ವಾದ ಮಾಡಿ ಸುರೇಶಣ್ಣ 1 ನಿಮಿಷ ನಾನು ಹೇಳ್ತೀನಿ ಅವ್ರದ್ದು ಸೂಲ್ ಬೆಲೆ ಬಿಡಲ್ಲ ಅದನ್ನ ಯಾವ ರೀತಿ ಫೈಟ್ ಮಾಡ್ಕೋಬೇಕು ಅದನ್ನ ಫೈಟ್ ಮಾಡ್ಕೊತೀವಿ ನಾವು ಅದನ್ನ ಕಾನೂನು ಮುಖಾಂತರವಾಗಿ ದಾಖಲೆ ಮುಖಾಂತರವಾಗಿ ನಮ್ಮ ಮೇಲೆ ಇಲ್ಲಿದೆ ನನಗೆ ಪರ್ಮಿಷನ್ ಕೊಡಿ ಅಂತ ಅಂದ್ಬಿಟ್ಟು ಲೆಟರ್ ಮುಖಾಂತರವಾಗಿ ಏನೋ ಒಂದು ನಾವು ಮಾಡ್ಕೋತೀವಿ ಗ್ರಾಮಾಂತರ ಕಡೆಯಿಂದ ಒಂದು ಲೆಟರ್ ಕೊಟ್ಬಿಟ್ಟು ಮಾಡ್ಕೋತೀವಿ ಅದು ಇಲ್ಲಿ ಬರಲ್ಲ ಅದಿದ್ರೆ ಅದಷ್ಟೇ ಮಾತಾಡ್ಬೇಕು ನೀವು ಅವರು ಹೊಡೆದಾಡ್ತೀರಾ ಹೊಡೆದಾಡ್ಕೊಳ್ಳಿ ಬಟ್ ಭಾಷೆ ಅಡ್ಡ ತಂದಿರ್ತಕ್ಕಂಥ ಆ ವಿಚಾರಕ್ಕೆ ಬಂದ್ರೆ ಹಣ ಭಾಷೆ ಮುಂದೆ ಎಲ್ಲ ಹೇಳಿದ್ರಿ ಅವ್ರ ಕಡೆಯಿಂದ ಒಂದು ಕ್ಷಮೆ ಕೇಳಿಸಿ ನಾಳೆ ಅವ್ರು ಏನ್ ಹೇಳ್ತಾರೆ ನೀವು ತಗೊಂಡು ಎರಡೇ ಪಾಯಿಂಟ್ ಹೇಳಿ ಈಗ ಒಂದು ಕ್ಷಮೆ ಕೇಳಿಸೋದು ತೆಗೆಯೋದು ಒಂದೇ
ಅದನ್ನೇ ಹೇಳಿದ್ದೀನಿ. ಒಂದು ವಾರ ತಗೊಳ್ಳೋಣ. ನನ್ಗೆ ಈ ತರ ಒಂದು ವಾರ ಬೇಕು. ಅವ್ರೇನ್ ಟೆಂಡರ್ ಹೋಲ್ಡರ್ ಇದ್ದಾರೆ, ಅವ್ರ ಕಡೆನ ಒಂದು ಲೆಟರ್ ಅದು ಕೊಡಿಸಿ ಮತ್ತೆ ಬೇಗ ಒಂದು ಜನಕ್ಕೆ ಅಷ್ಟೇ. ಮಧ್ಯಾಹ್ನ ಫೈನಾನ್ಸ್ ನೀವು 4-5 ಜನ ಒಂದು ಇಲ್ಲೇ ಕೂತ್ಕೊಂಡು ಬಗೆಹರಿ ಗಂಟ ಹೋಗ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ನಾವು ಇಲ್ಲ ಅಂತ ಹೇಳ್ತಾರೆ. ನೀವು ಮಾತಾಡೋದಾಗುತ್ತೆ ನನಗೆ ಎಲ್ಲ ಬಂದು ನೀವು ಇದು ಮಾಡೋದಿಲ್ಲ, ಆಗಲ್ಲ. ಮಾಡಕ್ಕಾಗಲ್ಲ. ಮಾಡ್ಬೋದು. ಅದು ನಾನು ಗೊತ್ತಿದೆ. ನಮ್ಮ ಹುಡುಗರಿಗೆ సరే చెప్తాను. తెలుగు ಹೇಳು, ಅದಾದ್ಮೇಲೆ ನಾವು ಹೇಳ್ಕೊಡ್ತೀವಿ. ಅದನ್ನ ಹೇಳು. ಫಸ್ಟ್ ತೆಲುಗುನಾಗ ಹೇಳ್ಕೊಂಡು ಆಮೇಲೆ ಕನ್ನಡದಾಗ ಹೇಳ್ಕೊಡ್ತೀವಿ. అన్న లాంగ్వేజ్ గురించి మీ మనోభావాలు సరే లేదు, కన్నడ లాంగ్వేజ్ గురించి నేను మాట్లాడేదానికి మీ మనోభావాలను దెబ్బతింటే ఐఎమ్ సారీ. ఓకే, నీ కన్నడలో ఏం చెప్పాలి చెప్పని చెప్తాను. ನಾನು ಹೇಳ್ಕೊಡ್ಲಾ? ನಿನ್ನೆ ರಾತ್ರಿ ಆಗಿರುವಂತಹ ವಿಚಾರವಾಗಿ ಕನ್ನಡ ಭಾಷೆ ಬಗ್ಗೆ ಅವಹೇಳನಕಾರಿ ಮಾತು ಮಾತಾಡಿದ್ದೀನಿ. ಅದಕ್ಕೆ ಬಾವುಟವನ್ನು ಮುಟ್ಟಿ ಎಲ್ಲರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಇನ್ನು ಮುಂದೆ ಕನ್ನಡ ನಾಡಿನಲ್ಲಿ ಈ ರೀತಿ ತಪ್ಪು ಮಾಡುವುದಿಲ್ಲ. ಸರಿನೇನಪ್ಪ? ಥ್ಯಾಂಕ್ಸ್ ಅಣ್ಣ. ಅವನು ಕೈ ಕೊಡು. ಭಾರತದ ಪ್ರಮುಖ ಸಾಮಾಜಿಕ ಜಾಲತಾಣಗಳಾದ ಮೋಜ್, ಶೇರ್ ಚಾಟ್, ಆಟೋಪ್ಲೇ ಮುಂತಾದ ವೇದಿಕೆಗಳಲ್ಲಿ ವೇಗ ನ್ಯೂಸ್ ಕನ್ನಡ ತನ್ನದೇ ಆದ ವಿಭಿನ್ನ ಶೈಲಿಯಿಂದ ಜನರನ್ನು ಸೆಳೆಯುತ್ತಿದೆ. ಇಂದಿಗೆ 3 ಲಕ್ಷಕ್ಕೂ ಹೆಚ್ಚು ಜನರು ನಮ್ಮನ್ನು ಅನುಸರಿಸುತ್ತಿರುವುದು ಕೇವಲ ಒಂದು ಸಂಖ್ಯೆಯಲ್ಲ, ಇದು ನಮ್ಮ ಪ್ರೀತಿಯ ವೀಕ್ಷಕರ ವಿಶ್ವಾಸದ ಗುರುತು. ನಿಸ್ವಾರ್ಥವಾಗಿ ಸುದ್ದಿ ತಲುಪಿಸುವ ನಮ್ಮ ಧ್ಯೇಯವೇ ಈ ಸಾಧನೆಯ ಆಧಾರ. ಹೆಮ್ಮೆ ತರುವ ಈ ಕ್ಷಣದಲ್ಲಿ ನಾವು ಮತ್ತೆ ಒಮ್ಮೆ ಭರವಸೆ ನೀಡುತ್ತೇವೆ. ವೇಗ ನ್ಯೂಸ್ ಕನ್ನಡ ಸದಾಕಾಲ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ನಿಂತುಕೊಳ್ಳುತ್ತದೆ. ದೊಡ್ಡಬನಹಳ್ಳಿ ಸಾರ್ವಜನಿಕ ಸಂಸ್ಕೃತ ಸಮಿತಿ, ದೊಡ್ಡಬನಹಳ್ಳಿ, ಶೀಗೇಹಳ್ಳಿ, ಕನ್ನಮಂಗಲ, ಕೋನದಾಸಪುರ ಮತ್ತು ಆವಲಹಳ್ಳಿ ನಿವಾಸಿಗಳ ಒಕ್ಕೂಟ ವತಿಯಿಂದ ದುರ್ಗಾ ಪೂಜೆ 2025ರ ಮಹೋತ್ಸವವನ್ನು ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 2ರವರೆಗೆ ದೊಡ್ಡಬನಹಳ್ಳಿ BDA 3 ಎಕರೆ ಮೈದಾನದಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ. ಈ 6 ದಿನಗಳ ಹಬ್ಬದಲ್ಲಿ ಭಕ್ತಿ ತುಂಬಿದ ಪೂಜೆ, ಆರತಿ, ಭೋಗಪ್ರಸಾದ ಜೊತೆಗೆ ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪರ್ಧೆಗಳು ಹಾಗೂ ಸಮುದಾಯದ ಒಗ್ಗಟ್ಟು ಹಬ್ಬಲಿದೆ. ಈ ಬಾರಿ ವಿಶೇಷವಾಗಿ ಆಕರ್ಷಣೆಯಾಗಿ ಮಹಾಮೇಳ ಏರ್ಪಡಿಸಲಾಗಿದ್ದು, ಅಲ್ಲಿ ಬಣ್ಣ ಬಣ್ಣದ ಫ್ಲೀ ಮಾರ್ಕೆಟ್, ಅನೇಕ ವಿಧದ ಆಹಾರ ಮಳಿಗೆಗಳು ಹಾಗೂ ಮಕ್ಕಳಿಂದ ಹಿರಿಯರ ತನಕ ಆನಂದಿಸುವ ಜಾಯ್ ರೈಡ್ಸ್, ಜೈಂಟ್ ವೀಲ್ಗಳು ಇರಲಿವೆ. ವಿಶೇಷ ಕಾರ್ಯಕ್ರಮಗಳಲ್ಲಿ ಸೆಪ್ಟೆಂಬರ್ 28ರಂದು ರಾಕ್ ಶೋ ಹಾಗೂ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1ರಂದು ಅದ್ಭುತ ಡಾಂಡಿಯಾ ನೈಟ್ಸ್ ನಡೆಯಲಿದೆ. ಪ್ರವೇಶ ಎಲ್ಲರಿಗೂ ಮುಕ್ತ. ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಬಂದು ಈ ಬಾರಿಯ ದಸರಾ ಮಹೋತ್ಸವವನ್ನು ವೇಗ ನ್ಯೂಸ್ ಮತ್ತು ದೊಡ್ಡಬನಹಳ್ಳಿ ಸಾರ್ವಜನಿಕ ಸಂಸ್ಕೃತ ಸಮಿತಿಯೊಂದಿಗೆ ಆಚರಿಸಿ ಮತ್ತು ಮರೆಯಲಾಗದ ನೆನಪುಗಳನ್ನು ಕಟ್ಟಿಕೊಳ್ಳಿ. లోకల్ పర్సన్ ఉన్నాడు, మాట్లాడుకోండి. అవరే కలిసిద్దో ಕನ್ನಡ ಯಾಕೆ ಮಾತಾಡಲ್ಲ? ಕನ್ನಡ ಯಾಕೆ ಮಾತಾಡಲ್ಲ? ವೈ ಶುಡ್ ಐ ಟಾಕ್ ಕನ್ನಡ? ದಿಸ್ ಇಸ್ ಕರ್ನಾಟಕ. ದಿಸ್ ಇಸ್ ಕರ್ನಾಟಕ. ದಿಸ್ ಇಸ್ ಕರ್ನಾಟಕ. ದಿಸ್ ಇಸ್ ಕರ್ನಾಟಕ. ಕರ್ನಾಟಕ. ದಿಸ್ ಇಸ್ ಕರ್ನಾಟಕ. ಕರ್ನಾಟಕ. ದಿಸ್ ಇಸ್ ಕರ್ನಾಟಕ.